Hi all, welcome to Nursing Info. ಇವತ್ತಿನ ವಿಡಿಯೋದಲ್ಲಿ ಒನ್ ಆಫ್ ದ ವೆರಿ ಇಂಪಾರ್ಟೆಂಟ್ ವಿಷಯ ಏನಪ್ಪಾ ಅಂತ ಹೇಳಿದ್ರೆ MSc ನರ್ಸಿಂಗ್. MSc ನರ್ಸಿಂಗ್ ಏನಪ್ಪಾ MSc ನರ್ಸಿಂಗ್ ಅಂತೆಲ್ಲ ಶಾಕ್ ಆಗಬೇಡಿ. ಯಾರೆಲ್ಲ BSc ನರ್ಸಿಂಗ್ ಮುಗಿಸಿ MSc ನರ್ಸಿಂಗ್ ಮಾಡ್ಬೇಕು ಅನ್ಕೊಂಡಿದ್ದೀರಾ, KE ಇಂದ ನೋಟಿಫಿಕೇಶನ್ ರಿಲೀಸ್ ಆಗಿದೆ. ಓಕೆನಾ? ಸೊ ಏನೆಲ್ಲ ಎಲಿಜಿಬಿಲಿಟಿ ಕ್ರೈಟೀರಿಯಾಸ್ ಏನು, ಯಾವತ್ತು ಅಪ್ಲಿಕೇಶನ್ ಹಾಕಬಹುದು, ಯಾವತ್ತು ಲಾಸ್ಟ್ ಡೇಟು ಎಲ್ಲ ನಮಗೆ ಡೀಟೇಲ್ ಆಗಿ ಗೊತ್ತಿರಬೇಕು. ಆವಾಗ ಮಾತ್ರ ನಾವು ಅಪ್ಲಿಕೇಶನ್ ಕರೆಕ್ಟ್ ಟೈಮ್ಗೆ ಹಾಕಿ ಸೀಟನ್ನ ತಗೊಳ್ಳೋದಕ್ಕೆ ಸಾಧ್ಯ. ಸೊ ಫಸ್ಟ್ ಬೇಸಿಕ್ ಇಂದ ಸ್ಟಾರ್ಟ್ ಮಾಡೋಣ. ಅಂಡ್ ಮೋರ್ ಓವರ್ ಇವಾಗಲೇ ಹೇಳ್ತೀನಿ, ಒಂದು ಟ್ವಿಸ್ಟ್ ಇದೆ. ಈ ವರ್ಷ ಅಪ್ಲಿಕೇಶನ್ ಕಾಲ್ ಆಗಿರೋದ್ರಲ್ಲಿ ಕೆಳಗಡೆ ನೋಟಿಫಿಕೇಶನ್ ಅಲ್ಲಿ ಒಂದು ಟ್ವಿಸ್ಟ್ ಕೊಟ್ಟಿದ್ದಾರೆ. ಸೊ ಆ ಟ್ವಿಸ್ಟ್ ಏನಪ್ಪಾ ಅಂತ ಹೇಳಿದ್ರೆ ಅದನ್ನ ಲಾಸ್ಟ್ ಅಲ್ಲಿ ಹೇಳ್ತೀನಿ. ಓಕೆನಾ? ಸೊ ಅದಕ್ಕೆ ಕಂಪ್ಲೀಟ್ ಆಗಿ ವಿಡಿಯೋನ ವಾಚ್ ಮಾಡಿ. ಸೊ ನೆಕ್ಸ್ಟ್ ವಿ ವಿಲ್ ಸ್ಟಾರ್ಟ್ ವಿತ್ ದ ಬೇಸಿಕ್ ಥಿಂಗ್ಸ್. ಯಾರೆಲ್ಲ MSc ನರ್ಸಿಂಗ್ ಮಾಡ್ಬೋದು, ಯಾರೆಲ್ಲ BSc ನರ್ಸಿಂಗ್ ನ ಮುಗಿಸಿ 1 ವರ್ಷ ಎಕ್ಸ್ಪೀರಿಯನ್ಸ್ ಇರುತ್ತೆ ಅವರು MSc ನರ್ಸಿಂಗ್ ನ ಮಾಡ್ಬೋದು. ದೇ ಆರ್ ಎಲಿಜಿಬಲ್ ಫಾರ್ ದ MSc ನರ್ಸಿಂಗ್. ಅಂಡ್ ಮೋರ್ ಓವರ್ KA ಯಾರಿಗೆಲ್ಲ ಕಾಲ್ ಮಾಡಿದೆ ಅಂತ ಹೇಳ್ಬಿಟ್ಟು, ಯಾರಿಗೆಲ್ಲ ಅಂತ ಹೇಳಿದ್ರೆ ಎಕ್ಸ್ಪೆಷಲಿ ಕರ್ನಾಟಕದಲ್ಲಿ ಯಾರೆಲ್ಲ BSc ನರ್ಸಿಂಗ್ ನ ಕಂಪ್ಲೀಟ್ ಮಾಡಿರ್ತೀರ, ದೇ ವಾಂಟ್ಸ್ ಟು ಡೂ post graduation in nursing. So for them it will be a very good opportunity. As I can say you, it's a really very good opportunity. You can explore the knowledge in various fields of nursing speciality ತಗೊಂಡು ಮಾಡ್ಬೋದು. ನಿಮ್ಗೆ MSc ನರ್ಸಿಂಗ್ ಬಗ್ಗೆ ಇನ್ನೊಂದು ಡೀಟೇಲಿಂಗ್ ವಿಡಿಯೋ ಮಾಡಿ ಹಾಕ್ತೀನಿ. ಬಟ್ ಇವಾಗ ನಾನು ಎಕ್ಸ್ಪ್ಲೈನ್ ಮಾಡಕ್ ಕೊಟ್ಟಿರೋದು ಓನ್ಲಿ ನೋಟಿಫಿಕೇಶನ್ ರಿಲೀಸ್ ಆಗಿರೋದ್ರ ಬಗ್ಗೆ. ಓಕೆ, ಸೊ ನಾನು ಲ್ಯಾಗ್ ಮಾಡಿದೆ, ಬರೀ ನೋಟಿಫಿಕೇಶನ್ ಬಗ್ಗೆ ಮಾತ್ರ ಮಾತಾಡೋಣ. ಫಸ್ಟ್ ಬಂದ್ಬಿಟ್ಟು ಇವಾಗ 1ನೇ ತಾರೀಕು ನೋಟಿಫಿಕೇಶನ್ ರಿಲೀಸ್ ಆಗಿದೆ ಅಲ್ವಾ? ಸೊ ಯಾವಾಗ ಅಪ್ಲಿಕೇಶನ್ ಕಾಲ್ ಮಾಡ್ತಾರೆ? ಅಪ್ಲಿಕೇಶನ್ ಕಾಲ್ ಮಾಡೋದು ಯಾವಾಗ ಅಂತ ಹೇಳಿದ್ರೆ 3rd ಅಂದ್ರೆ 3ನೇ ತಾರೀಕಿಂದ ಅಪ್ಲಿಕೇಶನ್ ಸ್ಟಾರ್ಟ್ ಆಗುತ್ತೆ. ಸೊ ಅಂಡ್ ಲಾಸ್ಟ್ ಡೇಟ್ ಆಲ್ಸೋ, ಲಾಸ್ಟ್ ಡೇಟ್ ನ ಮರಿಬೇಡಿ, 14/9 ಅಂತ ಅವರೇ ಮೆನ್ಷನ್ ಮಾಡಿದ್ದಾರೆ. 14/9/2025 ಏನಾಗುತ್ತೆ ಅಂತ ಹೇಳಿದ್ರೆ ಅಪ್ಲಿಕೇಶನ್ ಎಂಡ್ ಆಗುತ್ತೆ. ಸೊ ಟೈಮ್ ಕೂಡ ಕೊಟ್ಟಿದ್ದಾರೆ 11:59. ಅಲ್ಲಿವರೆಗೂ ಯಾರು ವೆಯ್ಟ್ ಮಾಡಬೇಡಿ, ಕಂಪ್ಲೀಟ್ ಆಗಿ ವಿಡಿಯೋನ ನೀಟಾಗಿ ನೋಡ್ಬಿಟ್ಟು ಆಸ್ ಸೂನ್ ಆಸ್ ಪಾಸಿಬಲ್ ನಿಮ್ಮ ಎಲ್ಲಾ ಡಾಕ್ಯುಮೆಂಟ್ಸ್ ನ ರೆಡಿ ಮಾಡ್ಕೊಂಡು ನೀವು ಅಪ್ಲಿಕೇಶನ್ ಹಾಕೋದು ಒಳ್ಳೇದು. ದ ಬೆಸ್ಟ್ ಟಿಪ್ ಅಂತ ಹೇಳಿದ್ರೆ, ಅಟ್ ಲಾಸ್ಟ್ ಅಲ್ಲಿ ಹೋಗ್ಬಿಟ್ಟು ನೀವೇನಾದ್ರೂ ಅಪ್ಲಿಕೇಶನ್ ಹಾಕ್ತೀರಾ ಅಂತ ಹೇಳಿದ್ರೆ ಡೆಫಿನೆಟ್ಲಿ ಸರ್ವರ್ ಎರರು, ಸರ್ವರ್ ಬಿಸಿ, ಈ ತರ ಒಂದು ಯಾವ್ದೋ ಒಂದು ಎರರು ನಮ್ಗೆ ಬರುತ್ತೆ. ಸೊ ಟು ಅವಾಯ್ಡ್ ದೋಸ್ ಕೈಂಡ್ ಆಫ್ ಬಗ್ಸ್, so you have to do what? You have to clearly prepare everything and you have to go for application. Okay, next ಇನ್ನೇನಪ್ಪಾ ಅಂತ ಹೇಳಿದ್ರೆ ಅದೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಅಂತ ಹೇಳ್ಬಿಟ್ಟು, ಡಾಕ್ಯುಮೆಂಟ್ಸ್ ಮೋಸ್ಟ್ ಆಫ್ ದ ಥಿಂಗ್ಸ್ ದೇ ವಿಲ್ ಎನ್ಕ್ಲೋಸ್ಡ್ ಇನ್ ದ ನೋಟಿಫಿಕೇಶನ್ ಇಟ್ ಸೆಲ್ಫ್ ಅಲ್ಲೇ ಕೊಟ್ಟಿರ್ತಾರೆ. ನೀವು ಒಂದ್ಸಲ ಹೋಗ್ಬಿಟ್ಟು ವೆಬ್ಸೈಟ್ ನ ವಿಸಿಟ್ ಮಾಡಿ. ವೆಬ್ಸೈಟ್ ನ ನಾನು ಹೇಳಿರ್ತೀನಿ ಕೂಡ, ನೆಕ್ಸ್ಟ್ ನಾನು ನಿಮ್ಗೆ ಕಮೆಂಟ್ ಅಲ್ಲೋ ಅಥವಾ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲೋ ವೆಬ್ಸೈಟ್ ನ ಪಿನ್ ಕೂಡ ಮಾಡ್ತೀನಿ, ಪ್ರೊವೈಡ್ ಮಾಡಿರ್ತೀನಿ. ಸೊ ಇಫ್ ಯು ವಾಂಟ್ ಮೋರ್ ಡೀಟೇಲ್ಸ್ ಗೋ ಅಂಡ್ ವಿಸಿಟ್ ದ ವೆಬ್ಸೈಟ್. KA ಆಲ್ಮೋಸ್ಟ್ ಎಲ್ಲ ಕರ್ನಾಟಕದಲ್ಲಿರೋರಿಗೆ ಗೊತ್ತಿದೆ. KA ವೆಬ್ಸೈಟ್ ಕರ್ನಾಟಕ ಎಜುಕೇಶನ್ ಅಥಾರಿಟಿ. ಸೊ ಇಫ್ ಯು ವಾಂಟ್ ಮೋರ್ ಡೀಟೇಲ್ಸ್ ಪ್ಲೀಸ್ ಗೋ ಅಂಡ್ ಚೆಕ್ ಔಟ್ ದ ಡೀಟೇಲ್ಸ್ ಇನ್ ದ KA ವೆಬ್ಸೈಟ್. ಅಂಡ್ ಮೋರ್ ಓವರ್ ಲಾಸ್ಟ್ ಡೇಟ್ ಎಲ್ಲ ಆಲ್ರೆಡಿ ಹೇಳಿದ್ದೀನಿ. ಈಗ ನಾನು ಫೈನಲ್ ಎಂಡ್ ಆಫ್ ದಿಸ್ ಇನ್ಫಾರ್ಮೇಶನ್ ಹೇಳಕೊಟ್ಟಿದ್ದೀನಿ. ಏನಪ್ಪ ಟ್ವಿಸ್ಟ್ ಈ ವರ್ಷ ಅಂತ ಹೇಳಿದ್ರೆ, ಈ ವರ್ಷ ಎಕ್ಸಾಮ್ ಇದೆ. ಎಕ್ಸಾಮ್ ಏನ್ ಎಕ್ಸಾಮು ಅಂತೆಲ್ಲ ಡೌಟ್ ಅಲ್ಲಿ ಇರಬೇಡಿ. ಏನಂದ್ರೆ ನೀವೇನಾದ್ರೂ ಪೋಸ್ಟ್ ಗ್ರಾಜುಯೇಷನ್ ಮಾಡ್ಬೇಕು ಅಂತ ಹೇಳಿದ್ರೆ ಯು ಹ್ಯಾವ್ ಟು ರೈಟ್ ದ ಎಂಟ್ರೆನ್ಸ್ ಎಕ್ಸಾಮ್. ಓಕೆ, ಸೇಮ್ ಲೈಕ್ ಹೌ ಯು ಆರ್ ರೈಟಿಂಗ್ ಲೈಕ್ CET ನೋ ಫಾರ್ UG, ಸೇಮ್ ಲೈಕ್ ದಟ್ ಓನ್ಲಿ ಯು ಹ್ಯಾವ್ ಟು ರೈಟ್ ದ ಎಕ್ಸಾಮಿನೇಷನ್. ಲಾಸ್ಟ್ ಇಯರ್ ಇರಲಿಲ್ಲ, ಕಂಡಕ್ಟ್ ಮಾಡಿರಲಿಲ್ಲ, ಬಟ್ ದಿಸ್ ಇಯರ್ ಫಾರ್ ಶೋರ್ ದೇ ಹ್ಯಾವ್ ಮೆನ್ಷನ್ಡ್ ಇನ್ ದ ನೋಟಿಫಿಕೇಶನ್ ಇಟ್ ಸೆಲ್ಫ್ ಏನಂತ ಹೇಳಿದ್ರೆ ಖಂಡಿತವಾಗ್ಲೂ ಎಕ್ಸಾಮ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು. ಓಕೆನಾ? ಸೊ ಬಿ ಪ್ರಿಪೇರ್ ಫಾರ್ ದಟ್. ಇಫ್ ಯು ವಾಂಟ್ ಮೋರ್ ಡೀಟೇಲ್ಸ್ ರಿಗಾರ್ಡಿಂಗ್ ದ ಎಕ್ಸಾಮಿನೇಷನ್, ಯಾವ ತರ ಎಕ್ಸಾಮ್ ಇರುತ್ತೆ ಅಂತ ಹೇಳಿದ್ರೆ ಖಂಡಿತ ಪ್ಲೀಸ್ ಕಮೆಂಟ್ ಮಾಡಿ, ನಾನು ನಿಮ್ಗೆ ಅದು ಕೂಡ ಹೇಳ್ತೀನಿ. ಅಂಡ್ ಇಷ್ಟು ಬಂದ್ಬಿಟ್ಟು MSc ನರ್ಸಿಂಗ್ 2025 ಅಡ್ಮಿಷನ್ ತಗೊಳ್ಳೋದು. ಇದ್ರ ಜೊತೆ ಒಂದು ಸ್ಮಾಲ್ ಇನ್ಫಾರ್ಮೇಶನ್ ಟಿಪ್ ಆಗಿ ತಗೊಳ್ಳಿ. ಯಾರೆಲ್ಲ ಬೇರೆ ಊರುಗಳಲ್ಲಿ ಇರ್ತೀರಾ, ಬೆಂಗಳೂರಿಗೆ ಬರ್ಬೇಕಾಗುತ್ತೆ ಅಥವಾ ಇನ್ನೊಂದು ಯಾವ್ದೋ ಊರ್ಗ್ ಹೋಗ್ಬಿಟ್ಟು ಹುಬ್ಳಿ ಧಾರವಾಡ ಎಲ್ಲಾದ್ರೂ ಹೋಗ್ಬೋದು. ನಿಮ್ಗೆ ಕಾಲೇಜ್ ಅಲಾಟ್ ಎಲ್ ಬೇಕಾದ್ರೂ ಆಗ್ಬೋದು. ಸೊ ಪ್ಲೀಸ್ ಪ್ರಿಯರ್ ಆಗಿ ಒಂದು ಹಾಸ್ಟೆಲ್ನ ಅಪ್ಲಿಕೇಶನ್ ಹಾಕೊಂಡು, ಅಥವಾ ಆಗ್ಲಿಲ್ಲ ಅಂತ ಹೇಳಿದ್ರೆ ಗೋ ಥ್ರೂ ವಿತ್ ಗೌರ್ಮೆಂಟ್ ಹಾಸ್ಟೆಲ್ಸ್. ಆ ವೆಬ್ಸೈಟ್ ಕೂಡ ನಾನು ಕೊಟ್ಟಿರ್ತೀನಿ, ಹೇಳ್ತೀನಿ. ದಟ್ ಇಸ್ ವಾಟ್ SHP ಅಂತ ಹೇಳಿದ್ರೆ ಏನು ಅಂದ್ರೆ ಸ್ಟೇಟ್ ಹಾಸ್ಟೆಲ್ ಪೋರ್ಟಲ್. ಇಲ್ಲಿ ಹೋಗ್ಬಿಟ್ಟು ನೀವು BCM ಮೈನಾರಿಟಿ ಆಸ್ ವೆಲ್ ಆಸ್ SC ST
ನಿಮ್ಮ ಯಾವ category ಬರುತ್ತೆ under that category you will get the seat in the government hostel and you can low cost ಅಲ್ಲಿ post graduation ಕೂಡ ಮುಗಿಸಬಹುದು if you get a good seat in government college. Hope you guys are understood very well ಅಂತ ಅನ್ಕೊಂಡು and ಯಾರೆಲ್ಲ post graduation ನೋಡ್ಬೇಕು all the best for them. Please watch this video. Thank you for watching also. Please subscribe to my channel. Like ಮಾಡಿ share ಮಾಡಿ ನಿಮ್ಮ friends ಜೊತೆ. Please do comments if you want more information. Thank you.